ಪಾಕಿಸ್ತಾನಕ್ಕೆ ಚೀನಾ ಪೂರೈಸಿದ್ದ ವಾಯು ರಕ್ಷಣಾ ವ್ಯವಸ್ಥೆ ಏನಾಯಿತು? ಒಂದೇ ಒಂದು ಕ್ಷಿಪಣಿಯನ್ನು ಗುರುತಿಸಲು ಅಸಾಧ್ಯವಾದದ್ದು ಹೇಗೆ? ಇಷ್ಟೇನಾ ಬೀಜಿಂಗ್ನ HQ-9 ಮತ್ತು LY-80 ಪ್ಲಾಟ್ಫಾರ್ಮ್ಗಳ ಸಾಮರ್ಥ್ಯ? ಭಾರತ ಬುಧವಾರ ಮುಂಜಾನೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದೊಳಗಿನ 9 ಭಯೋತ್ಪಾದಕ ಶಿಬಿರಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿತು. ಆದರೆ ಭಯೋತ್ಪಾದಕ ಮೂಲಸೌಕರ್ಯಗಳ ನಾಶವನ್ನ ಮೀರಿ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದಲ್ಲಿರುವ ಚೀನಾ ಸರಬರಾಜು ಮಾಡಿದ ವಾಯು ರಕ್ಷಣಾ ವ್ಯವಸ್ಥೆಗಳ ವಿಶ್ವಾಸಾರ್ಹತೆಯನ್ನ ಅಣಕಿಸಿದ್ದು, ಇದು ಬೀಜಿಂಗ್ನ ಮಿಲಿಟರಿ ಶ್ರೇಷ್ಠತೆಯ ಹೇಳಿಕೆಗಳಿಗೆ ಇನ್ನೂ ಹೆಚ್ಚಿನ ಹೊಡೆತವನ್ನ ನೀಡಿತು. ಭಾರತೀಯ ವಾಯುಪಡೆಯು ಎಚ್ಚರಿಕೆಯಿಂದ ಸಂಘಟಿತ ಕಾರ್ಯಾಚರಣೆಯಲ್ಲಿ ತನ್ನ ರಫೇಲ್ ಫೈಟರ್ ಜೆಟ್ಗಳಿಂದ ಸ್ಕಾಲ್ಪ್ ಕ್ರೂಸ್ ಕ್ಷಿಪಣಿಗಳನ್ನು ನಿಯೋಜಿಸಿತ್ತು. ರಹಸ್ಯ ಕಾರ್ಯಾಚರಣಾ ಸಾಮರ್ಥ್ಯದ ಈ ಫೈಟರ್ ಜೆಟ್ಗಳು ಪಾಕಿಸ್ತಾನಿ ವಾಯು ಪ್ರದೇಶದಾದ್ಯಂತ ಎಲ್ಲೂ ಪತ್ತೆಯಾಗದ ರೀತಿಯಲ್ಲಿ ಹಾರಿದ್ದು ಮಾತ್ರವಲ್ಲದೆ 100% ನಿಖರತೆಯೊಂದಿಗೆ ದಾಳಿ ಮಾಡಿದವು. ಒಂದೇ ಒಂದು ಕ್ಷಿಪಣಿಯನ್ನು ತಡೆಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಕಾರ್ಯಾಚರಣೆಯನ್ನು ಐತಿಹಾಸಿಕವಾಗಿಸಿದ್ದು ಇದೇ ಅಂಶ. ಪಾಕಿಸ್ತಾನದ ವಾಯು ಪ್ರದೇಶವನ್ನು HQ-9 ಮತ್ತು LY-80 ಅಂದರೆ HQ-16 ವಾಯು ರಕ್ಷಣಾ ವ್ಯವಸ್ಥೆಗಳಿಂದ ರಕ್ಷಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ಚೀನಾ ನಿರ್ಮಿತ ಪ್ಲಾಟ್ಫಾರ್ಮ್ಗಳನ್ನು ಇಸ್ಲಾಮಾಬಾದ್ ಹೆಚ್ಚಾಗಿ ವೈಮಾನಿಕ ಬೆದರಿಕೆಗಳ ವಿರುದ್ಧ ತನ್ನ ಅತ್ಯಾಧುನಿಕ ಪರಿಹಾರ ಸಾಮರ್ಥ್ಯ ಎಂದು ಹೇಳಿಕೊಳ್ಳುತ್ತದೆ. ರಷ್ಯಾದ S-300 ಮಾದರಿಯಲ್ಲಿ ನಿರ್ಮಿಸಲಾದ HQ-9 ವಾಯು ಬೆದರಿಕೆಗಳನ್ನು ಪತ್ತೆ ಹಚ್ಚುವ ಮತ್ತು ತಟಸ್ಥಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿ ಚೀನಾ ಅವುಗಳನ್ನು ಮಾರಾಟ ಮಾಡುತ್ತದೆ. ಆದರೂ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಈ ವ್ಯವಸ್ಥೆಗಳು ಕ್ಷಿಪಣಿಗಳು ಬರುವುದನ್ನು ಕಾಣಲು ಸಾಧ್ಯವಾಗಲಿಲ್ಲ ಅಥವಾ ಅವು ಬಂದಾಗ ಪ್ರತಿಕ್ರಿಯಿಸಲೂ ಇಲ್ಲ. ಪಾಕಿಸ್ತಾನದ ವಾಯು ರಕ್ಷಣಾ ಗ್ರಿಡ್ ಫುಲ್ ಜಾಮ್. ಭಾರತದ ಸುಧಾರಿತ ಎಲೆಕ್ಟ್ರಾನಿಕ್ ಯುದ್ಧ ತಂತ್ರಗಳ ಬಳಕೆ ಅಂದರೆ ಡಿಕಾಯ್ಗಳು, ಸಿಗ್ನಲ್ ನಿಗ್ರಹ ಮತ್ತು ರಾಡಾರ್ ಜಾಮಿಂಗ್ ಎಲ್ಲವೂ ಸೇರಿಕೊಂಡು ಪಾಕಿಸ್ತಾನದ ವಾಯು ರಕ್ಷಣಾ ಗ್ರಿಡ್ ಅನ್ನು ಸಂಪೂರ್ಣ ಸ್ತಬ್ಧಗೊಳಿಸಿಬಿಟ್ಟಿತ್ತು. ಬಹಾವಲ್ಪುರ್, ಮುರಿಡ್ಕೆ, ಮುಜಫರಾಬಾದ್ ಮತ್ತು ಕೋಟ್ಲಿಯಲ್ಲಿ ಹೆಚ್ಚಿನ ಮೌಲ್ಯದ ಭಯೋತ್ಪಾದಕ ಗುರಿಗಳನ್ನು ನಾಶ ಮಾಡಲು ಭಾರತೀಯ ಕ್ಷಿಪಣಿಗಳು ತೆಗೆದುಕೊಂಡ ಕೆಲವೇ ಸೆಕೆಂಡುಗಳಲ್ಲಿ ಪಾಕಿಸ್ತಾನದ ಬಹುಶತಕೋಟಿ ಡಾಲರ್ ಮೌಲ್ಯದ ಕ್ಷಿಪಣಿ ಗುರಾಣಿ ನಿಷ್ಕ್ರಿಯಗೊಂಡದ್ದು ನಿಜಕ್ಕೂ ಶೋಚನೀಯ. ಇದು ಮೊದಲ ವೈಫಲ್ಯವಲ್ಲ. ಇದು ಪಾಕಿಸ್ತಾನದಲ್ಲಿನ ಚೀನಿ ವ್ಯವಸ್ಥೆಗಳ ಮೊದಲ ವೈಫಲ್ಯವಲ್ಲ. ಮುಜುಗರದ ಸರಣಿಯಲ್ಲಿ ಇದು ಇತ್ತೀಚಿನ ಅಧ್ಯಾಯವಷ್ಟೇ. 2011ರಲ್ಲಿ US ನೇವಿ ಸೀಲ್ಗಳು ಯಾವುದೇ ಸವಾಲು ಇಲ್ಲದೆ ಅಬೋಟಾಬಾದ್ ಮೇಲೆ ದಾಳಿ ಮಾಡಿದ್ದವು. 2019ರಲ್ಲಿ ಭಾರತೀಯ ಜೆಟ್ಗಳು ಬಾಲಾಕೋಟ್ ಅನ್ನು ನಿರ್ಭಯದಿಂದ ಹೊಡೆದಿದ್ದವು. 2022ರಲ್ಲಿ ದಾರಿ ತಪ್ಪಿದ ಭಾರತೀಯ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದೊಳಗೆ 120 ಕಿಲೋಮೀಟರ್ ಹಾರಿತ್ತು. ಅದು ಪತ್ತೆಯಾಗಲಿಲ್ಲ. ಪ್ರತಿ ಬಾರಿಯೂ ಚೀನಾ ಸರಬರಾಜು ಮಾಡಿದ ವ್ಯವಸ್ಥೆಗಳು ವಿಫಲವೇ ಆದವು. ಒಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಭಾರತದ ನಿಖರವಾದ ಯುದ್ಧ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಒಂದು ಕಾರ್ಯತಂತ್ರದ ಮತ್ತು ಸಾಂಕೇತಿಕ ವಿಜಯವನ್ನು ತಂದುಕೊಟ್ಟಿದ್ದು ಮಾತ್ರವಲ್ಲ, ಚೀನಾದ ಮಿಲಿಟರಿ ವಿಶ್ವಾಸಾರ್ಹತೆಯ ಸುತ್ತಲಿನ ಬೂಟಾಟಿಕೆಯನ್ನು ಕೂಡ ಬಹಿರಂಗಪಡಿಸಿದೆ.